ನೀನ್ ಈ ಲೈನ್ ಆಗಿರೋ ಅಂಗಡಿಗಳಲ್ಲೆಲ್ಲ ಕೆಲಸ ಕೇಳು, ನಾನು ಆ ಲೈನ್ ನೋಡ್ಕೊಂತೀನಿ. ಈ ರಸ್ತೆ ಕೊನೆಯಲ್ಲಿ ನಾವಿಬ್ರು ಮೀಟ್ ಆಗೋಣ. ಯಾರಿಗ ಅದೃಷ್ಟ ಇದೆಯೋ ಅವ್ರ ಕೆಲಸ ಸಿಗ್ತೈತೆ. ಗೋಪಿ, ಈ ಬೆಂಗಳೂರಿನಲ್ಲೇ ಸಾವಿರ ಸಾವಿರ ನಿರುದ್ಯೋಗಿಗಳಿರುವಾಗ ಈ ಮಂಗಳೂರು ಮನುಷ್ಯನಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ? ಬೆಂಗಳೂರಿನವನು ಅಂತ ಸುಳ್ಳು ಹೇಳು. ಸುಳ್ಳು ಹೇಳುವುದು ತಪ್ಪಲ್ಲವೋ ಗೋಪಿ? ಗುರು, ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರ ಹಾಕೊಂಡು ನಮ್ ಬರ್ತನ ಅನ್ನೋ ಬಟ್ಟೆನ ಹೊಲಿಕ್ಯಬೇಕು. ಯಾಲ ಯೋನ ವೇದಾಂತವನ್ನು ಹೇಳುತ್ತಾನಲ್ಲ. ಹೋಗ್ ಟ್ರೈ ಮಾಡು, ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಅಜ್ಜ ಬನ್ನಿ, ಅತ್ತ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ, ಎಗರ್ಕೊಂಡ್ ಬನ್ನಿ, ಬೇಗ ಬನ್ನಿ, ಅಣ್ಣ ಬನ್ನಿ, ಅಕ್ಕ ಬನ್ನಿ. ಲೇಟ್ ಆಗಿ ಬಂದ್ರಿ ಏನು ಚಿಕ್ಕಕ್ಕಿಲ್ಲ. ಗೋಪಿ, ಎಂತದಿದು? ಡಿಸ್ಟರ್ಬ್ ಮಾಡ್ಬೇಡ ಗುರು, ವ್ಯಾಪಾರ ಕೆಟ್ಟೋಯ್ತದೆ. ಮೂತಿ ನೋಡ್ರಿ ಏನೂ ತಿಂದಿಲ್ಲ ಅಂತ ಕಾಣಿಸುತ್ತೆ. ತಕ್ಕ 2 ರೂಪಾಯಿ ತಗೊಂಡು ಓಡ್ಲೋ ಮಜ್ವಾಗಿ ತಿನ್ಕೊಂಬ. ಗೋಪಿ, ನೀನು ಕೆಲಸ ಕೇಳಲಿಕ್ಕೆಲ್ಲ ಹೋದದ್ದು, ಈ ಅಂಗಡಿ ಹೇಗೆ ಬಂತು? ಅಂಗಡಿ ಒಂದ್ ಗಾಂಚಿಲಿ ಮಾಡ್ದ, ಅದಕ್ಕೆ ಇವನ್ನೆಲ್ಲ ಕತ್ಕೊಂಡ್ ಬಂದ್ಬಿಟ್ಟೆ. ಪಾಂಡುರಂಗ, ಕಳ್ಳತನ ಮಾಡೋದು ಭಯಂಕರ ತಪ್ಪಲ್ಲವೋ ಗೋಪಿ? ಇದ್ರ ತಪ್ಪೇನೈತೆ? ನಿಮ್ ಪಾಂಡುರಂಗ ಬೆಣ್ಣೆ ಕದ್ದ, ನಾನೀ ಲೋಟ ಕದ್ದೆ. ನೋಡ್ ಗುರು, ಇದ್ರ ನಿಜವಾದ ಬೆಲೆ 50 ಪೈಸಾ. ಇದನ್ನ ನಾವು ಅಂಗಡಿಲಿ ತಕೊಂಡ್ರೆ 2 ರೂಪಾಯಿ ಅಂತಾನೆ. ಅದಕ್ಕೆ ನಾನು ಜನಗಳು ಶೇವ್ ಮಾಡೋಣ ಅಂತ ಗೌರ್ಮೆಂಟ್ ರೇಟಲ್ಲೇ ಮಾಡ್ತಾ ಇದ್ದೀನಿ. ಸುಮ್ಕೆ ತಲೆ ತಿನ್ಬೇಡ, ಊಟ ಮಾಡ್ಕೊಂಬ. ಈ ಮಂಗ ಏನೋ ಲೇ ಐವಾನ್ ಸರ್, ನನಗೂ ಈ ಅಂಗಡಿಗೂ ಯಾವ ಸಂಬಂಧವೂ ಇಲ್ಲ. ಆ ಪಾಂಡುರಂಗ ನಾಣ ಇದು ಸತ್ಯ. ಏನೋ ಪಿಲ್ಟು, ಫುಟ್ಪಾತ್ ಮೇಲೆ ಅಂಗಡಿ ಇಡಬೇಡ ಅಂತ 1000 ಸಾರಿ ಹೇಳಿದೀನಿ. ನಮ್ಮ ಏರಿಯಲ್ಲಿ ಅಂಗಡಿ ಇಡಕ್ಕೆ ಎಷ್ಟ ಕೊಬ್ಬು ನಿಂಗೆ? ಎತ್ತೋ ಮುಚ್ಚ ಬಾಯ್. ಸರ್ ರಮ್ಯಾ, ರಮ್ಯಾ, ಏನ್ ಮಮ್ಮಿ? ಅಪ್ಪ ಬಂದಿದ್ದಾರೆ, ನೀನ್ ಅವ್ರ ಹತ್ರ ಮಲ್ಕೋ ಹೋಗು. ಇಲ್ಲ ಮಮ್ಮಿ, ನಾನು ನಿನ್ನ ಹತ್ರನೇ ಮಲ್ಕೋತೀನಿ. ರಮ್ಯಾ, ರಮ್ಯಾ, ಗುಡ್ ಈವ್ನಿಂಗ್ ಡ್ಯಾಡಿ. ರಮ್ಯಾ ಬಾಮ, ನಮ್ಮ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ. ಬೇಡ, ನಾನು ಇಲ್ಲೇ ಮಲ್ಕೋತೀನಿ. ಹಾಗೆಲ್ಲ ಗಲಾಟೆ ಮಾಡಬಾರ್ದು, ಮಮ್ಮಿಗೆ ಡಿಸ್ಟರ್ಬ್ ಆಗುತ್ತಲ್ಲ. ಬಾ ಹೋಗೋಣ. ನಾನು ಬರಲ್ಲ ಅಂದ್ರೆ ಬರಲ್ಲ. ರಮ್ಯಾ, ಡ್ಯಾಡಿ ಕೋಪ ಬರುತ್ತೆ. ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಎದ್ದು ಬಾ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ, ಹೋಗ್ ಡ್ಯಾಡಿ. ರಮ್ಯಾ, ಡ್ಯಾಡಿ ಇದುವರೆಗೂ ನೀನು ಹೊಡೆದಿಲ್ಲ, ಸುಮ್ಮನೆ ಎದ್ದು ಬಾ. ನಾನು ಬರಲ್ಲ 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 ಅಂದ್ರೆ ಬರಲ್ಲ. ರಾಸ್ಕಲ್, ನಂಗೆ ಎದುರು ಉತ್ತರ ಕೊಡ್ತೀಯಾ? ನಿಲ್ಲಿ. ನನ್ ಮೇಲಿರೋ ಕೋಪನ ಪಾಪ ಆ ಚಿಕ್ಕ ಮಗು ಮೇಲೆ ಯಾಕೆ ತೀರಿಸ್ಕೊತಾ ಇದ್ದೀರಾ? ಎಳೆ ವಯಸ್ಸಿನಲ್ಲಿ ಯಾವುದೇ ವಿಷಯ ಆದ್ರೂ ಆಳವಾಗಿ ನಿಂತುಬಿಡುತ್ತೆ. ಈಗ ನಿಮ್ಮಿಂದ ಸಿಗ್ತಾ ಇರೋ ಈ ತಾಯಿ ಸುಖ ಯಾವಾಗ್ಲೂ ನಂಗೆ ಬೇಕು ಅಂತ ಅವಳು ಕೇಳಿದ್ರೆ ನಾನೇನ್ ಮಾಡ್ಲಿ?